ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ತಾಯಂದಿರು ಹಾಗೂ ನವಜಾತ ಶಿಶುಗಳ ಆರೋಗ್ಯ ಸೇವೆಗಳನ್ನು ಬಲಪಡಿಸುವ ನಿಟ್ಟಿನಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆ ನಿರ್ಮಾಣವು ಮಹತ್ವದ ಹೆಜ್ಜೆಯಾಗಿದ್ದು, ಇದು ತಾಯಿ ಮತ್ತು ಶಿಶು ಮರಣ ಪ್ರಮಾಣವನ್ನು ಕಡಿಮೆ ಮಾಡಲು ಸಹಾಯಕವಾಗುತ್ತೆ ಅಂತ ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಹೇಳಿದ್ದಾರೆ. ಪಟ್ಟಣದ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮಂಗಳವಾರ ನಡೆದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ 16.50 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು. ಆರೋಗ್ಯ ಇಲಾಖೆಯ ಮಾನದಂಡಗಳ ಪ್ರಕಾರ ತಾಲೂಕಿಗೆ ಪ್ರತ್ಯೇಕ ತಾಯಿ ಮಕ್ಕಳ ಆಸ್ಪತ್ರೆ ನಿರ್ಮಾಣಕ್ಕೆ ನಿರ್ಬಂಧಗಳು ಇದ್ದರೂ ಹಳೆಯ ಆಸ್ಪತ್ರೆಯ ಜಾಗದಲ್ಲಿ ನಿರ್ಮಾಣ ಸಾಧ್ಯವಾಗದ ಕಾರಣ ಈ ಯೋಜನೆಗೆ ಸವಾಲುಗಳಿದ್ವು ಎಂದು ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರೊಂದಿಗೆ ನಡೆಸಿದ ಚರ್ಚೆಗಳ ಫಲವಾಗಿ ತಾಲೂಕು ಆಸ್ಪತ್ರೆಯನ್ನ 150 ಹಾಸಿಗೆಗಳ ತನಕ ಮೇಲ್ದರ್ಜೆಗೇರಿಸಲು ಅನುಮೋದನೆ ದೊರೆತಿದ್ದು, ರಾಜ್ಯ ಸರ್ಕಾರ ಮತ್ತು ಕೆಕೆಆರ್ಡಿಬಿಯಿಂದ ತಲಾ 50% 16.50 ಕೋಟಿ ರೂಪಾಯಿ ಅನುದಾನ ಕೊಡಲಾಗಿದೆ ಎಂದು ಹೇಳಿದ್ದಾರೆ. ಇದು ಕೇವಲ ಕಟ್ಟಡವಲ್ಲ, ಕೂಡ್ಲಿಗೆ ಜನರ ಆರೋಗ್ಯದ ಭರವಸೆ. ವಿಶೇಷವಾಗಿ ಬರಪೀಡಿತ ಪ್ರದೇಶದ ತಾಯಂದಿರು ಮತ್ತು ಮಕ್ಕಳ ಜೀವ ರಕ್ಷಣೆಗೆ ಇದು ಮಹತ್ವದ ಯೋಜನೆ. ದೂರದ ನಗರಗಳಿಗೆ ತೆರಳಬೇಕಾದ ಪರಿಸ್ಥಿತಿಗೆ ಅಂತ್ಯ ಬರುತ್ತೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. 1994ರಲ್ಲಿ 30 ಹಾಸಿಗೆಗಳಾಗಿ ಆರಂಭವಾದ ಈ ಆಸ್ಪತ್ರೆ ನಂತರ ಹಂತ ಹಂತವಾಗಿ 100 ಹಾಸಿಗೆಗಳಿಗೆ ಮೇಲ್ದರ್ಜೆಗೇರಿದ್ದು ಇದೀಗ 150 ಹಾಸಿಗೆಗಳಿಗೆ ವಿಸ್ತರಿಸಲಾಗಿದೆ. ಇದುವರೆಗೆ ಸುಸಜ್ಜಿತ ಹೆರಿಗೆ ಆಸ್ಪತ್ರೆಯ ಕೊರತೆಯಿಂದಾಗಿ ರೋಗಿಗಳು ಹೊಸಪೇಟೆ, ಚಿತ್ರದುರ್ಗ ಹಾಗೂ ಕೊಪ್ಪಳದಂತಹ ದೂರದ ನಗರಗಳಿಗೆ ತೆರಳಬೇಕಾದ ಅನಿವಾರ್ಯತೆ ಇತ್ತು ಎಂದು ಅವರು ನೆನಪಿಸಿದ್ದಾರೆ. ಕಾಮಗಾರಿಯ ಗುಣಮಟ್ಟ ಹಾಗೂ ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸಿ ಸಾರ್ವಜನಿಕ ಸೇವೆಗೆ ಸಮರ್ಪಿಸುವುದಾಗಿ ಶಾಸಕರು ಭರವಸೆ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕು ವೈದ್ಯಾಧಿಕಾರಿ ಡಾ ಎಸ್ಪಿ ಪ್ರದೀಪ್, ತಹಸೀಲ್ದಾರ್ ವಿಕೆ ನೇತ್ರಾವತಿ, ಡಿವೈಎಸ್ಪಿ ಮಲ್ಲೇಶ್ ದೊಡ್ಡಮನಿ, ಪಿಡಬ್ಲ್ಯೂಡಿ ಎಇಇ ನಾಗನಗೌಡ, ತಾಲೂಕು ಆರೋಗ್ಯಾಧಿಕಾರಿ ಮಧು ಸೇರಿ ಹಲವು ಅಧಿಕಾರಿಗಳು, ಜನಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕ ತಳವಾರ್ ಶರಣಪ್ಪ ಸ್ವಾಗತ ಮಾಡಿದರು. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯ ಅಧಿಕಾರಿ ವರ್ಗದವರಿಗೂ ಮತ್ತು ನಮ್ಮ ಆರೋಗ್ಯ ರಕ್ಷಾ ಸಮಿತಿ ಸದಸ್ಯರಿಗೂ ಮತ್ತು ನಮ್ಮ ತಾಲೂಕು ಆಡಳಿತಾಧಿಕಾರಿಗಳು, ನಮ್ಮ THO ಸರು ಮತ್ತು ನಮ್ಮ ADM ಅವರು ಮತ್ತು ಎಲ್ಲ ನನ್ನ ನೆಚ್ಚಿನ ಆಸ್ಪತ್ರೆ ಸಿಬ್ಬಂದಿ ವರ್ಗದವರು, ಆಶಾ ವರ್ಕರ್ಸು ಮತ್ತು ಎಲ್ಲ ನಮ್ಮ ಎಲ್ಲ ತಾಲೂಕಿನ ಹಿರಿಯ ಮುಖಂಡರು, ಗಣ್ಯಮಾನ್ಯರು ಮತ್ತು ನಮ್ಮ ಪಕ್ಷದ ಹಿರಿಯ ಮುಖಂಡರಿಗೆ ಮತ್ತು ನಮ್ಮ ಮಾಧ್ಯಮೇತರರಿಗೆ, ಸಾರ್ವಜನಿಕರೆಲ್ಲರಿಗೂ ನಮಸ್ಕರಿಸುತ್ತಾ, ಒಂದು ಈಗೆಲ್ಲ ಆಸ್ಪತ್ರೆ ಬಗ್ಗೆ ಮತ್ತು ಎಲ್ಲ ಬಗ್ಗೆ ತಾವೆಲ್ಲ ಮಾಹಿತಿ ಕೇಳಿದ್ರಿ. ಇದು ನಮಗೆ ನಿಜವಾಗ್ಲೂ ನನ್ನ ಅದೃಷ್ಟನೋ ಇಲ್ಲ ನಮ್ಮ ತಾಲೂಕಿನ ಋಣನ ಗೊತ್ತಿಲ್ಲ. ಈ ಒಂದು 30-35 ವರ್ಷದಿಂದ ನಮ್ಮ ತಂದೆಯವರು ಏನು ಒಂದು ಅಡಿಪಾಯ ಹಾಕ್ಕೊಟ್ಟಿದ್ರೋ ಆ ದಾರಿನ ಮತ್ತೆ ಟ್ರ್ಯಾಕಲ್ಲಿ ಹೋಗೋದು ಮತ್ತೆ ಸರಿದಾರಿ ತರೋಂಥ ಕೆಲಸ ನೀವು ನನ್ನ ಜವಾಬ್ದಾರಿ ಕೊಟ್ಟಿರಿ. ಇವತ್ತು 30 ವರ್ಷದಿಂದ ಇವತ್ತು ನೆಲಮಂಗಲ ಅಂತ ಊರು, ಬೆಂಗಳೂರು ಗ್ರಾಮಾಂತರ ಇದರಲ್ಲಿ ಬೆಂಗಳೂರು ಅಂಥದ್ದು ಇವತ್ತಿನವರೆಗೂ ಬೆಂಗಳೂರು ಗ್ರಾಮಾಂತರದಲ್ಲಿ ಬೆಂಗಳೂರು ಕೂಗಳತಿಲಿದ್ರು 30 ಬೆಡ್ ಹಾಸ್ಪಿಟ್ಲ್ ಇದೆ ಇವತ್ತಿನವರೆಗೂ. ಈ ವರ್ಷ ಹೋದ ಬಜೆಟಲ್ಲಿ ಅಪ್ರೂವಲ್ ಆಗಿ ಈ ವರ್ಷ ಭೂಮಿ ಪೂಜೆ ಆಗಿದೆ 100 ಬೆಡ್ಗೆ. ಅಲ್ಲಿ ಈ ವರ್ಷ 32 ವರ್ಷದಿಂದನೇ ನಮ್ಮ ತಂದೆಯವರು ಇರಬೇಕಾದ್ರೆ ಇಂಥ ಒಂದು ಅತ್ಯಂತ ಹಿಂದುಳಿದ ತಾಲೂಕಿಗೆ 100 ಬೆಡ್ ಹಾಸ್ಪಿಟ್ಲ್ ಮಾಡಿದ್ರು. ಆದರೆ ಬರೀ 100 ಬೆಡ್ ಮಾಡಿದ್ರು ಸರಿ, ಆದರೆ ನನಗೆ ಯಾಕೆಂದರೆ ನಮ್ಮ ವರದಿ ಕೆತಿಪಿ ಸ್ವಾಮಿ ಕೂಡ್ಲಿಗಿ, ನವಕರ್ನಾಟಕ ಟಿವಿ.